ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶಿಲ್ಪಶ್ರೀ ಅಡುಗೆ ಮನೆ. ನಾನಿವತ್ತು ಅವರೆಕಾಳನ್ನ ಬಳಸ್ಕೊಂಡು ಬಿಸಿ ಬಿಸಿ ಆಗಿರುವಂಥ ಬಿಸಿಬೇಳೆ ಬಾತನ್ನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. ಮೊದಲಿಗೆ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ 1 ಕಪ್ಪಷ್ಟು ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. 1 ಕಪ್ಪು ಅವರೆಕಾಳು, ಅದ್ರ ಜೊತೆಗೆ ಬೀನ್ಸು ಮತ್ತು ನೌಕಲ್ ಗೆಡ್ಡೆಕೋಸು ಅಂತ ಹೇಳ್ತಾರೆ, ಹಾಗೆಯೇ ಕ್ಯಾಪ್ಸಿಕಮ್, ಗ್ರೀನ್ ಕಲರ್ ದಪ್ಪ ಮೆಣಸಿನಕಾಯಿ ಮತ್ತು ಕ್ಯಾರೋಟು, ಇದಿಷ್ಟು ತರಕಾರಿಗಳನ್ನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 3 ಲೋಟ ನೀರನ್ನ ಹಾಕ್ಕೋಬೇಕು. 1/4 ಚಮಚ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಮುಚ್ಚುಳನ ಮುಚ್ಚಿ ವಿಷಲ್ ಹಾಕಿ 2 ವಿಷಲ್ ಕೂಗಿಸ್ಕೊಳ್ಬೇಕು. ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಕೂಗಿದ್ದಾದಮೇಲೆ ನೆಕ್ಸ್ಟು ಒಂದು ಬಾಣಲಿನ ಬಿಸಿಗಿಟ್ಕೊಂಡು 1 ಕಪ್ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆನ ಹಾಕಿ ಸಿಡಿಸ್ಕೊಳ್ಳಿ. 2 ಈರುಳ್ಳಿ, 4 ಕೆಂಪು ಮೆಣಸಿನಕಾಯಿ, 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿ. ಫ್ರೈ ಆದಮೇಲೆ 3 ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಟೊಮೊಟೊ ಕುಕ್ ಆಗಬೇಕು. ಅದಾದಮೇಲೆ 3 ಚಮಚ ಬಿಸಿಬೇಳೆಬಾತ್ ಪೌಡರ್ನ ಹಾಕಿಬಿಟ್ಟು 2 ಮಿನಿಟ್ಸು ಎಣ್ಣೆಯಲ್ಲಿ ಪೌಡರ್ನ ಬಾಡಿಸ್ಕೊಳ್ಳಿ. ಏಕೆಂದರೆ ಹಸಿ ಸ್ಮೆಲ್ ಇರುತ್ತೆ, ಅದು ಹೋಗಬೇಕು. ಹಾಗಾಗಿ ಎಣ್ಣೆಯಲ್ಲಿ ಮೊದಲು ಫ್ರೈ ಮಾಡಿ 2 ಮಿನಿಟ್ಸ್ ಆದಮೇಲೆ ಅದಕ್ಕೆ 1/4 ಕಪ್ಪಷ್ಟು ಹುಣಸೆ ರಸನ ಸೇರಿಸ್ಕೊಂಡು ಅದನ್ನು ಕೂಡ 2 ಮಿನಿಟ್ಸು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆದಮೇಲೆ ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಮಸಾಲೆನ ಚೆನ್ನಾಗಿ ಕುದಿಸ್ಕೊಳ್ಳಿ. ಅರ್ಧದಿಂದ ಅಥವಾ 1 ಲೋಟ ನೀರನ್ನು ಕೂಡ ಸೇರಿಸ್ಕೋಬೋದು. ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಇಲ್ಲಿ ಕುದಿಸಿದ್ದಾದಮೇಲೆ ಅದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟು ಕುಕ್ಕರ್ ಪ್ರೆಷರ್ ಹೋಗಿದೆ. ಇವಾಗ ಇದಕ್ಕೆ ನಾನು ಮಾಡಿಟ್ಟಿರೋವಂಥ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಅಕಸ್ಮಾತ್ ರಾತ್ರಿ ಮಾಡಿಟ್ಟಿರೋ ಅನ್ನ ಜಾಸ್ತಿ ಉಳಿದಿದೆ ಅಂದರೆ ಆವಾಗ ಕೂಡ ನೀವು ಬಿಸಿಬೇಳೆಬಾತನ್ನ ಮಾಡ್ಬೋದು. ನೋಡಿ, ಅನ್ನನ ಹಾಕಿ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮಧ್ಯದಲ್ಲಿ ಕಲಿಸ್ತಾ ಇರಿ, ತಳ ಹಿಡಿದ್ಬಿಡುತ್ತೆ. ಚೆನ್ನಾಗಿ ಅದು ತರಕಾರಿ ಬೇಳೆ ಜೊತೆ ಹೊಂದ್ಕೋಬೇಕು. ಅದಾದಮೇಲೆ ನಾವು ರೆಡಿ ಮಾಡಿಟ್ಟಿರುವಂಥ ಮಸಾಲೆನ ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಕೂಡ ಅಷ್ಟೇ 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಏಕೆಂದರೆ ಆ ಮಸಾಲೆ ಕೂಡ ಎಲ್ಲ ತರಕಾರಿ ಅನ್ನದ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. 10 ನಿಮಿಷ ಆದಮೇಲೆ ಅದಕ್ಕೆ ತುಪ್ಪನ ಸೇರಿಸ್ಕೊಳ್ಳಿ. 3ರಿಂದ 4 ಚಮಚದಷ್ಟು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಬಿಸಿಬೇಳೆಬಾತ್ ರೆಡಿಯಾಗಿರುತ್ತೆ. ಟೇಸ್ಟ್ ನೋಡಿ, ನಿಮಗೆ ಹಸಿ ಸ್ಮೆಲ್ ಹೋಗಿದೆ ಅನಿಸಿದ್ರೆ ನಿಮಗೆ ರೆಡಿಯಾಗಿದೆ ಬಿಸಿಬೇಳೆಬಾತ್ ಅಂತ. ಸೊ ಅದಕ್ಕೆ ಬಿಸಿಯಾಗಿ ಮೇಲ್ಗಡೆ ಬೂಂದಿ ಖಾರ ಬರುತ್ತಲ್ಲ ಅದನ್ನು ಹಾಕಿ, ಅಥವಾ ಮತ್ತು ಖಾರ ಚಿಪ್ಸ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ತಿನ್ನಿ. ಸೂಪರಾಗಿರೋ ಅಂಥ ಅವರೆಕಾಳು ಬಿಸಿಬೇಳೆಬಾತು ಬಿಸಿಯಾಗಿ ರೆಡಿಯಾಗಿದೆ. ಸೀಸನ್ ಇದೆ, ಖಂಡಿತ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.